ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಗೋಲ್ಡನ್ ಆರೋ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಚಿಮ್ನಿ ಅಂದ್ರೇನು, ಚಿಮ್ನಿ ಯಾವ ತರ ಕೆಲಸ ಮಾಡುತ್ತೆ, ಒಂದು ಚಿಮ್ನಿನ ತಗೊಂಡ್ಬೇಕಾದ್ರೆ ಅದ್ರಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ನಮ್ಮ ಮನೆಗೆ ಸೂಟ್ ಆಗೋಂಥ ಚಿಮ್ನಿನ ನಾವು ಯಾವ ತರ ತಗೊಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೆಲ್ಕಮ್. ಒಂದು ಕಿಚನ್ ಅಲ್ಲಿ ಚಿಮ್ನಿ ಏನಕ್ಕೆ ಬೇಕು ಅಂದ್ರೆ, ಒಳಗಡೆ ಆಗಿರೋಂಥ ಹೊಗೆನೆಲ್ಲ ಹೊರಗಡೆ ಸಕ್ಷನಿಂಗ್ ಮುಖಾಂತರ ಎಳ್ಕೊಂಡು ಹೊರಗಡೆ ಹಾಕ್ಲಿಕ್ಕೆ ಇದು ತುಂಬಾ ಯೂಸ್ ಆಗ್ತಾ ಹೋಗುತ್ತೆ. ಮೊದಲನೇದು, ಚಿಮ್ನಿಲಿ ಟೈಪ್ಸ್ ಆಫ್ ಚಿಮ್ನೀಸ್ ಬರ್ತಾ ಹೋಗುತ್ತೆ. ಮೊದಲನೇದು ವಾಲ್ ಮೌಂಟೆಡ್ ಚಿಮ್ನೀಸು, ಎರಡನೇದು ಹೈಲ್ಯಾಂಡ್ ಚಿಮ್ನೀಸು, ಮೂರನೇದು ಬಿಲ್ಟ್ ಇನ್ ಚಿಮ್ನೀಸು, ನಾಲ್ಕನೇದು ಡೌನ್ ಡ್ರಾಫ್ಟ್ ಚಿಮ್ನೀಸು. ಮೇನ್ ಆಗಿ ನಾವು ಚಿಮ್ನೀಸ್ ನೋಡ್ತಾ ಹೋದ್ರೆ ಇದರಲ್ಲಿ ಮೇನ್ ಆಗಿ 4 ಟೈಪ್ಸ್ ಬರ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಇವಾಗ ನಾವು ಕಿಚನ್ ಅಲ್ಲೆಲ್ಲ ಯೂಸ್ ಮಾಡೋದು ವಾಲ್ ಮೌಂಟೆಡ್ ಚಿಮ್ನೀಸು, ಅಂದ್ರೆ ವಾಲ್ಗೆ ಅಟ್ಯಾಚ್ ಮಾಡಿರ್ತಾರೆ ಈ ಚಿಮ್ನೀಸ್ ನ, ಅದಕ್ಕೋಸ್ಕರ ವಾಲ್ ಮೌಂಟೆಡ್ ಚಿಮ್ನೀಸ್ ಅಂತ ಕರಿತಾ ಹೋಗ್ತಾರೆ. ಮನೆಗಳಲ್ಲೆಲ್ಲ 3 ಸೈಜಿನ ಚಿಮ್ನಿನ ಯೂಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಬಂದ್ಬಿಟ್ಟು 60 ಸೆಂಟಿಮೀಟರ್ ಇಂದು, ಎರಡನೇದು ಬಂದ್ಬಿಟ್ಟು 75 ಸೆಂಟಿಮೀಟರ್ ಇಂದು, ಮೂರನೇದು ಬಂದ್ಬಿಟ್ಟು 90 ಸೆಂಟಿಮೀಟರ್ ಇನ್ ಚಿಮ್ನಿ. 60 ಸೆಂಟಿಮೀಟರ್ ಚಿಮ್ನಿನ ನಾವು 2 ಒಲೆ ಇದ್ರೆ ಯೂಸ್ ಮಾಡ್ತಾ ಹೋಗ್ತೀವಿ. 75 ಸೆಂಟಿಮೀಟರ್ ಚಿಮ್ನಿನ ನಾವು 3 ಒಲೆ ಇದ್ರೆ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ತರ 90 ಸೆಂಟಿಮೀಟರ್ ಚಿಮ್ನಿನ 4 ಒಲೆ ಇದ್ರೆ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ತರ ಚಿಮ್ನಿಲಿ ಶೇಪ್ಸ್ ಬರ್ತಾ ಹೋಗುತ್ತೆ. ಮೊದಲನೇದು ಬಂದ್ಬಿಟ್ಟು ಕರ್ವ್ಡ್ ಶೇಪ್ಡ್ ಚಿಮ್ನೀಸು, ಎರಡನೇದು ಬಂದ್ಬಿಟ್ಟು ಟಿ ಶೇಪ್ಡ್ ಚಿಮ್ನೀಸು, ಮೂರನೇದು ಬಂದ್ಬಿಟ್ಟು ಸ್ಲ್ಯಾಂಟ್ ಚಿಮ್ನೀಸು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸಕ್ಷನಿಂಗ್ ಪವರ್. ಸಕ್ಷನ್ ಪವರ್ ಅಂದ್ರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಇದ್ರೊಳಗಡೆ ಒಂದು ಮೋಟಾರ್ ಇರ್ತಾ ಹೋಗುತ್ತೆ. ಆ ಮೋಟಾರು ಎಷ್ಟು ಪವರ್ ಅಲ್ಲಿ ಕೆಲಸ ಮಾಡುತ್ತೆ, ಅದು ಎಷ್ಟು ಬೇಗ ಸಕ್ಷನಿಂಗ್ ಮಾಡುತ್ತೆ, ಇರೋ ಗಾಳಿನೆಲ್ಲ ಎಷ್ಟು ಬೇಗ ಹೊರಗಡೆ ಹಾಕುತ್ತೆ, ಅದಕ್ಕೋಸ್ಕರ ಚಿಮ್ನಿ ತಗೊಳಕ್ ಮುಂಚೆ ಸಕ್ಷನಿಂಗ್ ಪವರ್ ನ ನೋಡ್ತಾ ಹೋಗ್ತೀವಿ. ಬೇಸಿಕ್ ಆಗಿ 1000 ಕ್ಯೂಬಿಕ್ ಮೀಟರ್ ಪರ್ ಅವರ್ ಇಂದ ಚಿಮ್ನಿದು ಸಕ್ಷನ್ ಮೆಷಿನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ 1200 ಕ್ಯೂಬಿಕ್ ಮೀಟರ್ ಪರ್ ಅವರ್, 1350 ಕ್ಯೂಬಿಕ್ ಮೀಟರ್ ಪರ್ ಅವರ್, 1400 ಕ್ಯೂಬಿಕ್ ಮೀಟರ್ ಪರ್ ಅವರ್, 1500 ಕ್ಯೂಬಿಕ್ ಮೀಟರ್ ಪರ್ ಅವರ್, ಅಪ್ ಟು 1800 ಕ್ಯೂಬಿಕ್ ಮೀಟರ್ ವರ್ಗು ಚಿಮ್ನೀಸ್ ಇದೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೋಟಾರ್ ಸೆಲೆಕ್ಷನ್. ಮೋಟಾರ್ BLDC ಮೋಟಾರ್ ಆಗಿರ್ಬೇಕು. BLDC ಅಂದ್ರೆ ಬ್ರಷ್ ಲೆಸ್ DC ಮೋಟಾರ್ ಅಂತ. ನಾವು ಏನಕ್ಕೆ BLDC ಮೋಟಾರ್ ನ ಯೂಸ್ ಮಾಡ್ಬೇಕು ಅಂದ್ರೆ, BLDC ಮೋಟಾರ್ ಅಲ್ಲಿ ಮೇಂಟೆನೆನ್ಸ್ ಕಡಿಮೆ ಬರ್ತಾ ಹೋಗುತ್ತೆ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ನಾಯ್ಸ್ ರಿಡಕ್ಷನ್ ತುಂಬಾ ಕಡಿಮೆ ಇರ್ತಾ ಹೋಗುತ್ತೆ. ನಾವು ಚಿಮ್ನೀಸ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾಯ್ಸ್ ರಿಡಕ್ಷನ್ ಇರೋಂಥ ಚಿಮ್ನೀಸ್ ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ತುಂಬಾ ಸೌಂಡ್ ಆದ್ರೆ ಕೇಳಕ್ ಆಗಲ್ಲ. 60 ಇಲ್ಲ 70ಕ್ಕಿಂತ ಕಡಿಮೆ ಡೆಸಿಬಲ್ ಸೌಂಡ್ಸ್ ಇರೋಂಥ ಯಾವ್ದು ಬೇಕಾದ್ರೂ ಚಿಮ್ನಿನ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಇದರಿಂದ ತುಂಬಾ ಸೌಂಡ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡಕ್ಟ್ ಆರ್ ಡಕ್ಟ್ ಲೆಸ್ ಚಿಮ್ನಿ. ಡಕ್ಟ್ ಚಿಮ್ನೀಸ್ ಅಂದ್ರೆ ಇವಾಗ ನಾವೇನ್ ನೋಡ್ತಾ ಇದೀವಿ, ಇದು ಬಂದ್ಬಿಟ್ಟು ಡಕ್ಟ್ ಚಿಮ್ನಿ. ಇಲ್ಲೇನಾಗುತ್ತೆ, ಇಲ್ಲಿ ಹೊರಗಡೆ ಹೊಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಯೂಮಿನಿಯಂ ಫಾಯಿಲ್ ಪೈಪ್ಸ್ ನ ಆಡ್ ಮಾಡ್ತಾ ಹೋಗಿದ್ದಾರೆ. ಆ ಅಲ್ಯೂಮಿನಿಯಂ ಪೈಪ್ಸ್ ಮುಖಾಂತರ ಇದ್ರಲ್ಲಿ ಕಲೆಕ್ಟ್ ಆಗಿರೋಂತ ಏರು ಹೊರಗಡೆ ಹೋಗ್ತಾ ಹೋಗುತ್ತೆ. ಅಕಸ್ಮಾತ್ ಅದೇ ಡಕ್ಟ್ಲೆಸ್ ಚಿಮ್ನಿ ಆದ್ರೆ ಅದ್ರೊಳಗಡೆ ಚಾರ್ಕೋಲ್ ಫಿಲ್ಟರ್ ನ ಆಡ್ ಮಾಡಿರ್ತಾರೆ. ಕಲೆಕ್ಟ್ ಆಗಿರೋ ಏರು ಚಾರ್ಕೋಲ್ ಫಿಲ್ಟರ್ ಅಲ್ಲಿ ಪ್ಯೂರಿಫೈ ಆಗಿ ಏರು ಇಲ್ಲೇನೆ ಹೊರಗಡೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಾರಂಟಿ. ನಾವು ಒಂದು ಚಿಮ್ನಿನ ಬೈ ಮಾಡ್ಬೇಕಾದ್ರೆ ಅದ್ರದ್ದು ವ್ಯಾರಂಟಿ ಪೀರಿಯಡ್ ನ ಚೆಕ್ ಮಾಡ್ತಾ ಹೋಗ್ಬೇಕು. ಕೆಲವೊಂದು ಕಂಪ್ನಿಗಳು 10 ಇಯರ್ಸ್ ಕೊಡ್ತಾರೆ, ಕೆಲವೊಂದು ಕಂಪ್ನಿಗಳು 12 ಇಯರ್ಸ್ ಕೊಡ್ತಾರೆ, ಕೆಲವೊಂದು ಕಂಪ್ನಿಗಳು 15 ಇಯರ್ಸ್ ವಾರಂಟಿ ವರೆಗೂ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟ್ರೋಲ್ಸ್. ಒಂದು ಚಿಮ್ನಿನ ನೋಡ್ಬೇಕಂದ್ರೆ ಅದರಲ್ಲಿ ಯಾವ್ಯಾವೆಲ್ಲ ಕಂಟ್ರೋಲ್ಸ್ ಇರಬೇಕು ಅಂತ. ಮೊದಲನೇದಾಗಿ ಟಚ್ ಕಂಟ್ರೋಲ್ಸ್ ಬರ್ತಾ ಹೋಗುತ್ತೆ, ಎರಡನೇದು ರಿಮೋಟ್ ಕಂಟ್ರೋಲ್ ಬರ್ತಾ ಹೋಗುತ್ತೆ, ಮೂರನೇದು ಗೆಸ್ಚರ್ ಅಂಡ್ ಟಚ್ ಕಂಟ್ರೋಲ್ ಬರ್ತಾ ಹೋಗುತ್ತೆ, ನಾಲ್ಕನೇದು ಪುಷ್ ಕಂಟ್ರೋಲ್ ಬರ್ತಾ ಹೋಗುತ್ತೆ. ಟಚ್ ಕಂಟ್ರೋಲ್ ಅಂದ್ರೆ ಜಸ್ಟ್ ಇದನ್ನ ಟಚ್ ಮಾಡೋದ್ರ ಮುಖಾಂತರ ಅದನ್ನ ನಾವು ಆಪರೇಟ್ ಮಾಡ್ತಾ ಹೋಗ್ಬೋದು. ಗೆಸ್ಚರ್ ಅಂಡ್ ಟಚ್ ಕಂಟ್ರೋಲ್ ಅಂದ್ರೆ ನಾವು ಮೂವ್ಮೆಂಟ್ ಮಾಡೋದ್ರ ಮುಖಾಂತರನಾದ್ರೂ ಅದನ್ನ ಆನ್ ಮಾಡ್ತಾ ಹೋಗ್ಬೋದು, ಇಲ್ಲ ಆಫ್ ಮಾಡ್ತಾ ಹೋಗ್ಬೋದು, ಅದ್ರ ಜೊತೆಗೆ ಟಚ್ ಮಾಡ್ತಾ ಹೋಗ್ಬೋದು. ಪುಷ್ ಕಂಟ್ರೋಲ್ ಬಟನ್ ನ ಯಾವ ಚಿಮ್ನೀಸ್ ಅಲ್ಲಿ ಕೊಡ್ತಾರೆ ಅಂದ್ರೆ, ಆಲ್ಮೋಸ್ಟ್ ಬೇಸಿಕ್ ಚಿಮ್ನೀಸ್ ಅಲ್ಲೆಲ್ಲ ಪುಷ್ ಕಂಟ್ರೋಲ್ ಕೊಡೋದು. ಬೇಸಿಕ್ ಅಂದ್ರೆ 7K ಆರ್ 8K ಇಷ್ಟು ಪ್ರೈಸ್ ಇರೋಂತ ಚಿಮ್ನೀಸ್ ಅಲ್ಲೆಲ್ಲ ಪುಷ್ ಬಟನ್ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಯಾವ್ದು ಬೆಟರ್ ಅಂದ್ರೆ, ಇವಾಗ ನಾವು ಅಡ್ಗೆ ಮಾಡ್ಬೇಕಾದ್ರೆ ನಾವು ರಿಮೋಟ್ ಕಂಟ್ರೋಲ್ ಇದ್ರೂ ನಾವು ಅದನ್ನ ಟಚ್ ಮಾಡಕ್ ಆಗಲ್ಲ. ಇದರಲ್ಲಿ ಗೆಸ್ಚರ್ ಮೂವ್ಮೆಂಟ್ ಇದ್ರೆ ತುಂಬಾ ಬೆಟರ್. ಜಸ್ಟ್ ನಾವು ಈ ತರ ಮೂವ್ಮೆಂಟ್ ಮಾಡೋದ್ರಿಂದ ಅದು ಆನ್ ಅಥವಾ ಆಫ್ ಆಗೋದ್ರಿಂದ ಅದನ್ನ ನಾವು ಟಚ್ ಮಾಡ್ಬೇಕು ಅಂತ ಏನಿಲ್ಲ, ಆಗ ಅದು ಗಲೀಜು ಆಗಲ್ಲ. ಚಿಮ್ನಿನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡ್ರೆ ಅದ್ರೊಳಗಡೆ ಆಟೋ ಕ್ಲೀನಿಂಗ್ ಮೆಥಡ್ ಇರೋಂಥದನ್ನ ಚೂಸ್ ಮಾಡ್ರಿ. ಯಾಕಂದ್ರೆ ಆಟೋ ಕ್ಲೀನಿಂಗ್ ಮೆಥಡ್ ಇದ್ರೆ ಜಸ್ಟ್ ಒಂದು ಟ್ಯಾಪ್ ಮಾಡೋದ್ರ ಮುಖಾಂತರ ಫುಲ್ ಇಡೀ ಮಷೀನ್ ಕ್ಲೀನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ವಿಸು. ನಾವು ಯಾವ ಕಂಪ್ನಿದು ಸೆಲೆಕ್ಟ್ ಮಾಡ್ತಾ ಇದೀವಿ, ಆ ನಮ್ ಸಿಟಿಲಿ ಅವ್ರ ಸರ್ವಿಸ್ ಇದೆಯಾ, ಆ ಕಂಪ್ನಿ ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ ಒಂದು ಚಿಮ್ನಿನ ಬೈ ಮಾಡಿ. ಆ ಕಂಪ್ನಿ ಅವ್ರು ಏನಾದ್ರು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಬೇರೆ ಊರಲ್ಲಿ ಇದ್ರು ನಮಗೆ ಆನ್ ಟೈಮ್ ಅಲ್ಲಿ ಸರ್ವಿಸ್ ಕೊಡ್ತಾ ಇದಾರೆ ಅಂತ ಚೆಕ್ ಮಾಡಿ. ಯಾಕಂದ್ರೆ ಸರ್ವಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನಾವು ಪ್ರಾಡಕ್ಟ್ ನ ಬೈ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಪ್ರಾಡಕ್ಟ್ ನ ಮೇಂಟೈನ್ ಮಾಡ್ತಾ ಕಂಪ್ನಿಯವರು ಅದನ್ನ ಯಾವ ತರ ಸರ್ವಿಸ್ ಮಾಡ್ತಾರ ಅನ್ನೋದೇ ಇಂಪಾರ್ಟೆಂಟ್. ನಾವು ಯೂಸ್ ಮಾಡ್ತಿರೋದು ಬಂದು ಫೇಬರ್ ಕಂಪ್ನಿದು ವುಡ್ ಟ್ರೆಂಡಿ ಅಂತ. ಇದ್ ಬಂದ್ಬಿಟ್ಟು 90 ಸೆಂಟಿಮೀಟರ್ ಸೈಜ್ ಇದೆ, ಪ್ಲಾಂಟ್ ಶೇಪ್ ಅಲ್ಲಿ ಇದೆ, ವಾಲ್ ಮೌಂಟೆಡ್ ಚಿಮ್ನಿ. ಇದ್ರೊಳಗಡೆ ಕಂಟ್ರೋಲ್ಸ್ ಬಂದ್ಬಿಟ್ಟು ಗೆಸ್ಚರ್ ಮೂವ್ಮೆಂಟ್ ಇದೆ, ಟಚ್ ಕಂಟ್ರೋಲ್ಸ್ ಇದೆ, ಅದಾದ್ಮೇಲೆ ಮೋಷನ್ ಸೆನ್ಸರ್ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಇದರಲ್ಲಿ ನಾಯ್ಸ್ ರಿಡಕ್ಷನ್ ಲೆವೆಲ್ 58 ಡೆಸಿಬಲ್ ಸೌಂಡ್ಸ್ ವರ್ಗೂ ಕೇಳಿಸುತ್ತೆ. 1 to 9 ವರ್ಗೂ ಸ್ಪೀಡ್ ಕಂಟ್ರೋಲ್ಸ್ ಇದೆ. ಇದ್ರೊಳಗಡೆ ಇರೋ BLDC ಮೋಟರ್ 130 ವ್ಯಾಟ್ಸ್ ಇಂದು. ಈ ಪರ್ಟಿಕ್ಯುಲರ್ ಮಾಡೆಲ್ ಗೆ ಡಕ್ಟ್ ಮತ್ತೆ ಡಕ್ಟ್ಲೆಸ್ ಎರಡು ಆಪ್ಷನ್ ಇತ್ತು. 58 ಡೆಸಿಬಲ್ ಸೌಂಡ್ಸ್ ಅಷ್ಟು ಇದ್ರೊಳಗಡೆ ನಾಯ್ಸ್ ರಿಡಕ್ಷನ್ ಇದೆ. ಮತ್ತೆ ಇದ್ರೊಳಗಡೆ ಬಿಲ್ಟ್ ಇನ್ ಆಯಿಲ್ ಕಲೆಕ್ಟರ್ ಇದೆ. ಇದ್ರೊಳಗಡೆ ಕಲೆಕ್ಟ್ ಆಗಿರೋ ಆಯಿಲ್ ಎಲ್ಲ ಈ ಒಂದು ಸ್ಪೇಸ್ ಅಲ್ಲಿ ಕಲೆಕ್ಟ್ ಆಗಿರುತ್ತೆ. 1 ಮಂತ್ ಗೆ 1 ಟೈಮ್ ಆದ್ರೂ ಕ್ಲೀನ್ ಮಾಡಬೇಕು, ಆಗ ಚಿಮ್ನಿ ಏನು ಪ್ರಾಬ್ಲಮ್ ಬರಲ್ಲ. ಮತ್ತೆ ಒಂದು LED ಲ್ಯಾಂಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಇನ್ಸ್ಟಾಲೇಷನ್ ಪ್ರೊಸೀಜರ್. ಇದು ಯಾವ ತರ ಇರುತ್ತೆ ಅಂದ್ರೆ, ಈ ಪ್ರಾಡಕ್ಟ್ ನಮ್ಗೆ ಡೆಲಿವರ್ ಆದ್ಮೇಲೆ ಅಪ್ ಟು 72 ಅವರ್ಸ್ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಇದನ್ನ ನಮ್ಗೆ ಅವ್ರು ಬಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಒಂದೊಂದು ಕಂಪ್ನಿಯವ್ರದ್ದು ಒಂದೊಂದು ಇನ್ಸ್ಟಾಲೇಷನ್ ಚಾರ್ಜಸ್ ಪ್ರೈಸಸ್ ಇರುತ್ತೆ. ಅದನ್ನ ಡೆಲಿವರಿ ಆದ್ಮೇಲೆ ಕಂಪ್ನಿಯವರೇ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರದ್ದು ಚಾರ್ಜಸ್, ಇನ್ಸ್ಟಾಲೇಷನ್ ಚಾರ್ಜಸ್ ಎಷ್ಟಿರುತ್ತೆ ಅಂತ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಯೂಸ್ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಏನ್ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.